ಹಲೋ ಫ್ರೆಂಡ್ಸ್, ನಾನು ಈ ದಿನ ಕ್ಯಾಪ್ಸಿಕಮ್ ಬೋಂಡ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಸ್ಟ್ರೀಟ್ ಸೈಡ್ ಮಾಡ್ತಾರಲ್ಲ ರಸ್ತೆ ಬದಿನಲ್ಲಿ, ಅದು ಬೋಂಡ ಇದು ನಾನು ಮಾಡೋದು. ದಪ್ಪ ಮೆಣಸಿನ್ಕಾಯಿದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸುಲಭ ಇದು ಮಾಡಲಿಕ್ಕೆ. ಒಂದು ಸರಿ ನೀವು ಸಹ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ದಪ್ಪ ಮೆಣಸಿನ್ಕಾಯಿ ಬೇಕು, ಮತ್ತು ಈರುಳ್ಳಿ, ಸಾಂಬಾರು ಸೊಪ್ಪು, ಈ ಖಾರದ ಪುಡಿನಲ್ಲಿ ಏನೇನು ಉಪ್ಪು ಖಾರ ಎಲ್ಲ ಸಹ ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದರಲ್ಲಿ ಉಪ್ಪಿದೆ, ಖಾರ ಇದೆ, ಒಂಚೂರು ಚಾಟ್ ಮಸಾಲ ಮಿಕ್ಸ್ ಮಾಡಿದ್ದೀನಿ. ನಂತರ ಖಾರ ಸೇವೆ ಬೇಕು. ನಂತರ ಇದು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಈಗ ಏನೇನು ಸಾಮಗ್ರಿಗಳನ್ನು ಸೇರಿಸ್ತೀನಿ ತೋರಿಸ್ತೀನಿ. ಮತ್ತು ಒಂದೆರಡು ಈ ಬಜ್ಜಿ ಮೆಣಸಿನ್ಕಾಯಿ ಸಹ ಇಟ್ಕೊಂಡಿದ್ದೀನಿ, ಈರುಳ್ಳಿ ಸಹ ಇಟ್ಕೊಂಡಿದ್ದೀನಿ. ಇವು ಎಲ್ಲವನ್ನು ಸೇರಿಸಿ ಸಹ ಮಾಡ್ತೀನಿ. ಅದರಲ್ಲಿ ಮೇಯ್ನು ದಪ್ಪ ಮೆಣಸಿನ್ಕಾಯಿ ಬೋಂಡ. ಮತ್ತು ಇದು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ ಚಿಟಿಕೆ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಚಿಟಿಕೆಯಷ್ಟು ಓಂ ಕಾಳು ಸೇರಿಸ್ತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು ಪಿಂಚ್ ಸ್ಮಾಲ್ ಸೋಡಾ ಸೇರಿಸ್ತಾ ಇದ್ದೀನಿ, ಅಡಿಗೆ ಸೋಡಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನ. ನೀರು ಸೇರಿಸ್ಕೊಂಡು ಈಗ ರೆಡಿ ಆಯಿತು ಇದು. ನಾನು ಇದನ್ನು ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಅದ್ದುಕೊಂಡು ಹಾಕಬೇಕು. ಇವಾಗ ರೆಡಿ ಆಯಿತು ಇದು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ದಪ್ಪ ಮೆಣಸಿನ್ಕಾಯಿ ಬೋಂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಸ್ಟ್ರೀಟ್ ಸೈಡ್ ಮಾಡುವಂತಹ ರೆಸಿಪಿ, ಮತ್ತು ಇದು ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಹಾಗಾಗಿ ಚಳಿಗಂತೂ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ಎಲ್ಲ ಸಹ ಮನೆ ಮಂದಿಯವರಿಗೆ ಎಲ್ಲರಿಗೂ ಸಹ ಇಷ್ಟ ಆಗುವಂತಹ ಒಂದು ಫುಡ್ ಇದು. ಹಾಗಾಗಿ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ. ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.